ಇವತ್ತು ಕುಮಾರ ಪರ್ವತ ಹತ್ತಬೇಕು ಅಂತ ನಾವು ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ನಿಂದ ಹೊರಡ್ತಾ ಇದ್ದೀವಿ. ಇವತ್ತು ತಾರೀಕು ಬಂದು 14 ಜನವರಿ 2025. ಈಗ ನಾವು ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ನಿಂದ ಚನ್ನರಾಯಪಟ್ಟಣಕ್ಕೆ ಹೊರಡ್ತಾ ಇದ್ದೀವಿ ಹಾಸನ ಟ್ರೈನಲ್ಲಿ. ಬೆಂಗಳೂರಿಂದ ಚನ್ನರಾಯಪಟ್ಟಣ 140 ಕಿಲೋಮೀಟ್ರ್ ಆಗುತ್ತೆ. ಇದು ಪ್ಯಾಸೆಂಜರ್ ಟ್ರೈನ್ ಆಗಿರೋದ್ರಿಂದ ಒಬ್ರಿಗೆ 35 ರೂಪಾಯಿ ತೊಗೊಂಡ್ರು. ಇದೇ ಬೆಂಗಳೂರು ಹಾಸನ ಮೆಮೊ ಟ್ರೈನ್ ನಂಬರ್ 06583. ಇದು ಭಾನುವಾರ ಒಂದು ದಿವಸ ಬಿಟ್ಟು ಪ್ರತಿದಿನ ಓಡಾಡುತ್ತೆ. ಬೆಂಗಳೂರಿಂದ ಹಾಸನ ಬೆಳಗ್ಗೆ 9:55ಕ್ಕೆ ಮೆಜೆಸ್ಟಿಕ್ ಬಿಟ್ಟರೆ ಹಾಸನ 12:24ಕ್ಕೆ ತಲುಪುತ್ತೆ. ಈಗ ಚನ್ನರಾಯಪಟ್ಟಣ ರೈಲ್ವೆ ಸ್ಟೇಷನ್ ತಲುಪ್ತಾ ಇದ್ದೀವಿ. ಚನ್ನರಾಯಪಟ್ಟಣ ರೈಲ್ವೆ ಸ್ಟೇಷನ್ ತಲುಪೋಷ್ಟೊತ್ತಿಗೆ 12:45 ಆಗಿತ್ತು. ನಾವು ಬೆಳಗ್ಗೆ ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಬಿಟ್ಟಾಗ 10 ಗಂಟೆ ಆಗಿತ್ತು. ಇದು ವಾರದ ದಿನ ಆಗಿರೋದ್ರಿಂದ ಜನ ಅಷ್ಟು ಜಾಸ್ತಿ ಇರಲಿಲ್ಲ ಟ್ರೈನಲ್ಲಿ. ಅದೇ ಶನಿವಾರ ಭಾನುವಾರ ಆದರೆ ಜನ ಜಾಸ್ತಿ ಇರ್ತಾರೆ ಅನಿಸುತ್ತೆ. ಈಗ ನಾವು ಚನ್ನರಾಯಪಟ್ಟಣ ರೈಲ್ವೆ ಸ್ಟೇಷನಿಂದ ಚನ್ನರಾಯಪಟ್ಟಣ KSRTC ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಚನ್ನರಾಯಪಟ್ಟಣ ರೈಲ್ವೆ ಸ್ಟೇಷನಿಂದ KSRTC ಬಸ್ ಸ್ಟ್ಯಾಂಡು ಅಷ್ಟೊಂದು ದೂರ ಏನಿಲ್ಲ. ಹೆಚ್ಚು ಕಡಿಮೆ 1 ಕಿಲೋಮೀಟ್ರ್ ಆಗುತ್ತೆ, ನಡ್ಕೊಂಡು ಹೋಗ್ಬೋದು. ಈಗ ಚನ್ನರಾಯಪಟ್ಟಣದಿಂದ ನಾವು ಅರ್ಕಲ್ಗೂಡ್ಗೆ KSRTC ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಚನ್ನರಾಯಪಟ್ಟಣದಿಂದ ಅರ್ಕಲ್ಗೂಡು 45 ಕಿಲೋಮೀಟ್ರ್ ಆಗುತ್ತೆ. ಈ 45 ಕಿಲೋಮೀಟ್ರಿಗೆ ಒಬ್ರಿಗೆ 59 ರೂಪಾಯಿ ತೊಗೊಂಡ್ರು. ಈಗ ಅರ್ಕಲ್ಗೂಡು ತಲುಪಿದ್ದೀವಿ. ಸಮಯ ಬಂದು 3 ಗಂಟೆ ಆಗಿತ್ತು. ನಾವು ಅರ್ಕಲ್ಗೂಡಿಗೆ ಏನಕ್ಕೆ ಬಂದ್ವಿ ಅಂದರೆ ನಮಗೆ ಚನ್ನರಾಯಪಟ್ಟಣದಿಂದ ಸೀದಾ ಬಸ್ ಸಿಕ್ಕಲಿಲ್ಲ ಸೋಮವಾರಪೇಟೆಗೆ. ಅರ್ಕಲ್ಗೂಡಿಗೆ ಹೋದರೆ ಅಲ್ಲಿಂದ ಹಾಸನ ಬಸ್ ಸಿಗುತ್ತೆ ಅಂತಂದರು. ಅದಕ್ಕೆ ಈಗ ಅರ್ಕಲ್ಗೂಡಲ್ಲಿದ್ದೀವಿ. ಅರ್ಕಲ್ಗೂಡಿಂದನೂ ನಮಗೆ ಸೋಮವಾರಪೇಟೆಗೆ ಇಮಿಡಿಯೇಟಾಗಿ ಸೀದಾ ಬಸ್ ಸಿಕ್ಕಲಿಲ್ಲ. ಇಲ್ಲಿಂದ ಶನಿವಾರ ಸಂತೆಗೆ ಹೋಗಿ ಅಲ್ಲಿಂದ ತುಂಬ ಬಸ್ಗಳು ಸಿಗುತ್ತೆ ಅಂದರು. ಈಗ ನಾವು ಅರ್ಕಲ್ಗೂಡಿಂದ ಶನಿವಾರ ಸಂತೆಗೆ ಬಸ್ ಹತ್ತಿದ್ದೀವಿ. ಅರ್ಕಲ್ಗೂಡಿಂದ ಶನಿವಾರ ಸಂತೆ 24 ಕಿಲೋಮೀಟ್ರ್ ಆಗುತ್ತೆ. ಈ 24 ಕಿಲೋಮೀಟ್ರಿಗೆ ಒಬ್ರಿಗೆ 40 ರೂಪಾಯಿ ತೊಗೊಂಡ್ರು. ಅರ್ಕಲ್ಗೂಡಿಂದ ಈ ಬಸ್ಸು ನಮಗೇನು ಇಮಿಡಿಯೇಟಾಗಿ ಸಿಕ್ಕಿಲ್ಲ. ಈ ಬಸ್ಗೂ ನಾವು ಸುಮಾರು 1 ಗಂಟೆ ಟೈಮ್ ಕಾದಿದ್ದೀವಿ ಅರ್ಕಲ್ಗೂಡು ಬಸ್ ಸ್ಟ್ಯಾಂಡಲ್ಲಿ. ಇದೇ ಶನಿವಾರ ಸಂತೆ ಬಸ್ ಸ್ಟ್ಯಾಂಡ್ ಸರ್ಕಲ್ಲು. ಇಲ್ಲಿ ತಲುಪಿದಾಗ ನಾವು ಹೆಚ್ಚು ಕಡಿಮೆ 4:45 ಆಗಿತ್ತು. ಈಗ ಶನಿವಾರ ಸಂತೆಯಿಂದ ಸೋಮವಾರಪೇಟೆಗೆ ಮತ್ತೊಂದು ಬಸ್ ಹಿಡಿಬೇಕಾಗತ್ತೆ ನಾವು. ಇಲ್ಲಿಂದನೂ ಸೋಮವಾರಪೇಟೆಗೆ ನಮಗೆ ತಕ್ಷಣ ಬೇರೆ ಬಸ್ ಸಿಕ್ಕಲಿಲ್ಲ. ಇಲ್ಲೂ ಸುಮಾರು ಹೊತ್ತು ಕಾದ್ವಿ ಸೋಮವಾರಪೇಟೆ ಬಸ್ಗೆ. ಈಗ ನಾವು ಶನಿವಾರ ಸಂತೆಯಿಂದ ಸೋಮವಾರಪೇಟೆಗೆ ಬಸ್ ಹತ್ತಿದ್ದೀವಿ. ಶನಿವಾರ ಸಂತೆಯಿಂದ ಸೋಮವಾರಪೇಟೆ 22 ಕಿಲೋಮೀಟ್ರ್ ಆಗುತ್ತೆ. ಈ 22 ಕಿಲೋಮೀಟ್ರಿಗೆ 33 ರೂಪಾಯಿ ತೊಗೊಂಡ್ರು ಟಿಕೆಟ್ ಒಬ್ರಿಗೆ. ಇಲ್ಲಿಂದ ಬಸ್ ಹೊರಟಾಗ ಸಂಜೆ 5:15 ಆಗಿತ್ತು. ಈಗ ಸಮಯ ಬಂದು 6 ಗಂಟೆ ಆಗಿದೆ. ನಾವು ಸೋಮವಾರಪೇಟೆ ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಸೋಮವಾರಪೇಟೆಗೆ ತಲುಪೋಕ್ಕೆ ಇಷ್ಟೊಂದು ಕಷ್ಟಪಡಬೇಕಾಗಿಲ್ಲ. ಬೆಂಗಳೂರಿಂದನೇ ಸೀದಾ ಬಸ್ಗಳಿದೆ. ಬಸ್ಸಲ್ಲಿ ಡೈರೆಕ್ಟಾಗಿ ಸೋಮವಾರಪೇಟೆಗೆ ಬರ್ಬೋದು. ನಾವಿಲ್ಲಿ ಸೋಮವಾರಪೇಟೆ ಬಸ್ ಸ್ಟ್ಯಾಂಡಿಗೆ ಬರ್ತಾ ಇದ್ದಂಗೆ ಪುಷ್ಪಗಿರಿಗೆ ಬಸ್ಸು ನಿಂತಿತ್ತು. ಈ ಬಸ್ ಬಂದು ಮೈಸೂರಿಂದ ಬರೋ ಬಸ್ಸು. ಈ ಬಸ್ಸು ಪ್ರತಿದಿನ 2 ಗಂಟೆಗೆ ಮೈಸೂರು ಬಿಡುತ್ತೆ. ಈಗ ಸಮಯ ಬಂದು 7 ಗಂಟೆ ಆಗಿದೆ. ನಾವು ಪುಷ್ಪಗಿರಿ ತಲುಪಿದ್ದೀವಿ. ಸೋಮವಾರಪೇಟೆಯಿಂದ ಪುಷ್ಪಗಿರಿ 26 ಕಿಲೋಮೀಟ್ರ್ ಆಗುತ್ತೆ. ಈ 26 ಕಿಲೋಮೀಟ್ರಿಗೆ 43 ರೂಪಾಯಿ ತೊಗೊಂಡ್ರು ಒಬ್ರಿಗೆ. ಸೋಮವಾರಪೇಟೆಯಿಂದ ಪುಷ್ಪಗಿರಿಗೆ ಜಾಸ್ತಿ ಬಸ್ಗಳಿಲ್ಲ. ಬಸ್ಗಳು ಏನಾದರೂ ಮಿಸ್ ಆಯಿತು ಅಂದರೆ ನಾವು ಆಟೋಲಿ 600-700 ರೂಪಾಯಿ ಕೊಟ್ಬಿಟ್ಟು ಬರಬೇಕಾಗತ್ತೆ. ಈ ಪುಷ್ಪಗಿರಿನಲ್ಲಿ ಉಳ್ಕೊಳ್ಳೋಕ್ಕೆ ಯಾವುದೇ ಥರದ ವ್ಯವಸ್ಥೆಗಳಿಲ್ಲ. ಇಲ್ಲಿ ನಮ್ಮ ಹತ್ರ ಟೆಂಟ್ ಇತ್ತು. ಹಾಗಾಗಿ ಟೆಂಟ್ ಹಾಕ್ಕೊಳ್ಳೋದಕ್ಕೆ ಸರಿಯಾದ ಜಾಗ ಹುಡುಕೊಂಡು ಹೋಗ್ತಾ ಇದ್ದೀವಿ. ಇದೇ ಜಾಗದಲ್ಲೇ ರಾತ್ರಿ ನಾವು ಟೆಂಟ್ ಹಾಕ್ಕೊಂಡು ಮಲಗಿದ್ದಿದ್ದು. ಈ ಜಾಗ ಪುಷ್ಪಗಿರಿ ಬಸ್ ಸ್ಟ್ಯಾಂಡಿಂದ ಜಾಸ್ತಿ ದೂರ ಏನಿಲ್ಲ. ಒಂದು 5-10 ನಿಮಿಷದಲ್ಲೇ ನಡ್ಕೊಂಬರ್ಬೋದು ಈ ಜಾಗಕ್ಕೆ. ಈ ಜಾಗದ ಪಕ್ಕದಲ್ಲೇ ಒಂದು ತೊರೆ ಕೂಡ ಹರಿಯುತ್ತೆ. ಇವತ್ತು ತಾರೀಕು ಬಂದು 15/1/2025. ಈಗ ಸಮಯ ಬಂದು ಬೆಳಗ್ಗೆ 7 ಗಂಟೆ ಆಗಿದೆ.
ನಾವು ಪುಷ್ಪಗಿರಿ ಊರಿಂದ ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಪುಷ್ಪಗಿರಿ ಊರಿಂದ ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟು ಒಂದು 2-2.5 ಕಿಲೋಮೀಟರ್ ಇರಬಹುದು, ಸರಿಯಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇನ್ನು ನಾವು ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟ್ ತಲುಪಿಲ್ಲ, ಬರೀ ಒಂದು ಅಪ್ಪತ್ತಿದ್ವಿ ಬರ್ತಾ ದಾರಿನಲ್ಲಿ. ಈ ಅಪ್ಪತ್ತಿದ್ದಕ್ಕೆ ನಮಗೆ ಇಲ್ಲಿ ಪ್ರಕೃತಿ ಈ ಥರ ಕಾಣ್ತಾ ಇದೆ. ಸೂರ್ಯೋದಯ ಕೂಡ ಆಗ್ತಾ ಇದೆ ಇವಾಗ. ನಾವು ಸ್ವಂತ ಗಾಡಿನಲ್ಲಿ ಏನಾದರೂ ಬಂದರೆ ಈ ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟಿಂದ ಮುಂಚೆ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದವರೆಗೂ ರಸ್ತೆ ಇದೆ, ಅಲ್ಲಿವರೆಗೂ ನಾವು ಸ್ವಂತ ಗಾಡಿನಲ್ಲಿ ಹೋಗ್ಬೋದು. ಇದೇ ಪುಷ್ಪಗಿರಿಯಿಂದ ಬಂದಂಥ ರಸ್ತೆ. ಹಿಂಗೆ ಸೀದಾ ಹೋದರೆ ದೇವಸ್ಥಾನಕ್ಕೆ ಹೋಗುತ್ತೆ. ನಾವು ಈ ಕಡೆ ಡಿವಿಯೇಷನ್ ತೊಗೊಂಡ್ರೆ ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟ್ ಕಡೆಗೆ ಹೋಗುತ್ತೆ. ಈ ಡಿವಿಯೇಷನಿಂದ ಫಾರೆಸ್ಟ್ ಚೆಕ್ ಪೋಸ್ಟು 1 ಕಿಲೋಮೀಟ್ರ್ ಇದೆ. ಈಗ ನಾವು ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟು ಎಂಟ್ರೆನ್ಸ್ ತಲುಪಿದ್ದೀವಿ. ಇದೇ ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟು. ಈ ಚೆಕ್ ಪೋಸ್ಟಿಂದ ಬೆಳಗ್ಗೆ 7 ಗಂಟೆಯಿಂದ ಬೆಳಗ್ಗೆ 11 ಗಂಟೆವರೆಗೂ ಮಾತ್ರ ಬಿಡ್ತಾರೆ ಹತ್ತೋದಕ್ಕೆ, ಅದು ಮುಂಚೆನೇ ಆನ್ಲೈನ್ ಬುಕ್ಕಿಂಗ್ ಮಾಡಿದರೆ. ಈಗ ನಾವು ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟ್ ತಲುಪಿದ್ದೀವಿ. ಸಮಯ 7:30 ಆಗಿದೆ. ಈ ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಟೆಂಟ್ಗಳಿದ್ರೆ ಟೆಂಟ್ಗಳು ಹಾಕ್ಕೊಂಡು ಮಲಿಕೊಳ್ಳೋಕ್ಕೆ ಜಾಗ ಇದೆ. ಅದಲ್ಲದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದೇ ಟೆಂಟ್ಗಳು ಇದೆ, ಡಾರ್ಮೆಟ್ರಿಗಳು ಇದೆ. ಫಾರೆಸ್ಟ್ ಚೆಕ್ ಪೋಸ್ಟ್ ಇಳಿತಾ ಇದ್ದಂಗೆ ನಮಗೆ ತೂಗು ಸೇತುವೆ ಸಿಗುತ್ತೆ. ಇಲ್ಲಿಂದನೇ ನಮ್ಮದು ಟ್ರೆಕ್ಕಿಂಗ್ ಶುರುವಾಗೋದು. ನಾವು ಈ ಕುಮಾರ ಪರ್ವತ ಪುಷ್ಪಗಿರಿ ಟ್ರೆಕ್ ಮಾಡಬೇಕು ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಾಗತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ. ಒಬ್ರಿಗೆ 350 ರೂಪೀಸ್ ಆನ್ಲೈನ್ ಪೇಮೆಂಟು ಮಾಡಬೇಕಾಗತ್ತೆ. ಒನ್ಸ್ ಇಲ್ಲಿಗೆ ಬಂದಮೇಲೆ ಇಲ್ಲಿ ನಮ್ಮದು ಪ್ಲಾಸ್ಟಿಕ್ ಏನೇನಿದೆ ಎಲ್ಲ ಕೌಂಟ್ ತೊಗೋತಾರೆ. ಕೌಂಟ್ ತೊಗೊಂಡು 500 ರೂಪೀಸ್ ಡೆಪಾಸಿಟ್ ಇಡಿಸ್ಕೋತಾರೆ. ವಾಪಸ್ ರಿಟರ್ನ್ ಬಂದಾಗ ಪ್ಲಾಸ್ಟಿಕ್ ಎಲ್ಲ ರಿಟರ್ನ್ ಮಾಡಿದ್ರೆ 500 ರೂಪೀಸು ವಾಪಸ್ ಕೊಡ್ತಾರೆ. ಜೊತೆಗೆ ಆನ್ಲೈನ್ ಬುಕ್ಕಿಂಗ್ದು ಪ್ರಿಂಟೌಟ್ ಕೂಡ ಕೇಳ್ತಾರೆ ಇಲ್ಲಿ ಎಂಟ್ರಿ ಮಾಡಬೇಕಾದ್ರೆ. ಈ ಕುಮಾರ ಪರ್ವತ ಹತ್ತೋದಕ್ಕೆ 3 ರೂಟ್ ಕೊಟ್ಟಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟಲ್ಲಿ. ಒಂದು ಬಂದು ಈ ಕಡೆ ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟ್ ಅಂದರೆ ಸೋಮವಾರಪೇಟೆ ಕಡೆಯಿಂದ ಪುಷ್ಪಗಿರಿ ಪೀಕ್ ಹತ್ತಿ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಇಳಿಯೋದು ಒಂದು ರೂಟು. ಇನ್ನೊಂದು ಕುಕ್ಕೆಯಿಂದ ಹತ್ತಿ ವಾಪಸ್ ಕುಕ್ಕೆಗೆ ಇಳಿಯೋದು ಇನ್ನೊಂದು ರೂಟು. ಮತ್ತು ಇನ್ನೊಂದು ಈ ಕಡೆ ಸೋಮವಾರಪೇಟೆ ಬೀಡಳ್ಳಿಯಿಂದ ಹತ್ತಿ ವಾಪಸ್ ಬೀಡಳ್ಳಿನಲ್ಲಿ ಇಳಿಯೋದು. ಪ್ರತಿಯೊಂದು ರೂಟಲ್ಲೂ 50 ಜನಕ್ಕೆ ಬಿಡ್ತಾರೆ ಒಂದು ದಿವಸದಲ್ಲಿ. ಈಗ ಸಮಯ ಬಂದು 8:50 ಆಗಿದೆ. ನಾವು ಕುದುರೆಗುಡ್ಡ ಅನ್ನೋ ಒಂದು ಜಾಗಕ್ಕೆ ಬಂದು ತಲುಪಿದ್ದೀವಿ. ಇಲ್ಲಿ ಕೂತ್ಕೊಂಡು ರೆಸ್ಟ್ ತೊಗೊಳಕ್ಕೂ ಒಂದು ಜಾಗ ಮಾಡಿದ್ದಾರೆ ಇಲ್ಲಿ. ಈಗ ನಾವು ಕುದುರೆಗುಡ್ಡದಿಂದ ಒಂದು 10 ನಿಮಿಷ ಮೇಲತ್ತಿ ನಡ್ಕೊಂಬಂದಿದ್ದೀವಿ ಈ ಜಾಗಕ್ಕೆ. ಇವತ್ತು ಜಾಸ್ತಿ ಜನ ಇರಲಿಲ್ಲ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ. ನಮ್ಮ ಜೊತೆ ಇನ್ನೊಂದು 2 ಟೀಮ್ ಇತ್ತಷ್ಟೆ. ಈಗ ಸಮಯ ಬಂದು 9:30 ಆಗಿದೆ. ನಾವೀಗ ವ್ಯೂ ಪಾಯಿಂಟ್ ಅನ್ನೋ ಒಂದು ಜಾಗ ತಲುಪಿದ್ದೀವಿ. ನಾನು ಮುಂಚೆನೇ ಹೇಳಿದ್ದೆ ನಮ್ಮ ಜೊತೆ ಬರ್ಬೇಕಾದ್ರೆ 2 ಟೀಮ್ ಬಂದಿದ್ರು ಇವತ್ತು ಅಷ್ಟೇ ಅಂತ. ಅದರಲ್ಲಿ ಇವರು ಒಂದು ಟೀಮು. ಇವ್ರು 5 ಜನ ಬಂದು ರಾಯಚೂರಿಂದ ಬಂದಿರೋ ಹುಡುಗರು. ವ್ಯೂ ಪಾಯಿಂಟಿಂದ ಕಾಣುವಂಥ ನೋಟ ಇದು. ಈಗ ನಾವು ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟಿಂದ 4 ಕಿಲೋಮೀಟರ್ ನಡ್ಕೊಂಬಂದಿದ್ದೀವಿ. ನಾವು ಬೆಳಗ್ಗೆ ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟ್ ಬಿಟ್ಟಾಗ ಸುಮಾರು 7:30ಇಂದ 8 ಗಂಟೆ ಆಗಿತ್ತು. ಈಗ ಸಮಯ ಬಂದು 9:45 ಆಗಿದೆ. ಪುಷ್ಪಗಿರಿ ಪೀಕ್ ಅಂದರೆ ಕುಮಾರ ಪರ್ವತ ಮೇಲೆ ಹೋಗೋದಕ್ಕೆ ಇನ್ನು 3 ಕಿಲೋಮೀಟರ್ ಇದೆ ಇಲ್ಲಿಂದ. ಆ ಕಿಲೋಮೀಟರ್ ಸೈನೇಜ್ ಬೋರ್ಡಿಂದ ಸ್ವಲ್ಪ ಮುಂದೆ ಬರ್ತಾ ಇದ್ದಂಗೆ ನಮಗೆ ಇದೊಂದು ಬಂಡೆ ಸಿಗುತ್ತೆ ಹತ್ತೋದಕ್ಕೆ. ಈಗ ಸಮಯ 10:20 ಆಗಿದೆ.
ನಮಗೆ ಮತ್ತೊಂದು ದೊಡ್ಡ ಬಂಡೆ ಸಿಕ್ಕಿದೆ ಅಲ್ಲಿ ಹತ್ತೋದಕ್ಕೆ. ಈ ಬಂಡೆ ಹತ್ತದ ಮೇಲೆ ನಮಗೆ ಪ್ರಕೃತಿ ಈ ಥರ ಕಾಣುತ್ತಿಲ್ಲಿ. ನಾವಿನ್ನ ಪುಷ್ಪಗಿರಿ ಕುಮಾರ ಪರ್ವತ ತುದಿ ಮುಟ್ಟಿಲ್ಲ. ಇಲ್ಲಿಂದ ಪುಷ್ಪಗಿರಿ ಪೀಕ್ ಇನ್ನು 2 ಕಿಲೋಮೀಟ್ರ್ ಇದೆ. ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟಿಂದ 5 ಕಿಲೋಮೀಟ್ರ್ ಬಂದಿದ್ದೀವಿ. ಫಾರೆಸ್ಟ್ ಚೆಕ್ ಪೋಸ್ಟಿಂದ ಇಲ್ಲಿವರೆಗೂ ನಮಗೆ ಯಾವುದೇ ಪ್ರಾಣಿಗಳು ಸಹ ಕಾಣಿಸಿಲ್ಲ. ಇಲ್ಲೊಂದು 2-3 ಪಕ್ಷಿ ಕಾಣಿಸ್ತು, ಅದು ಬಿಟ್ಟರೆ ಇನ್ನೇನು ಕಾಣಿಸಿಲ್ಲ. ಈಗ ಮತ್ತೊಂದು ಬಂಡೆ ಹತ್ತಿದ್ದೀವಿ. ಈಗ ಸಮಯ ಬಂದು 10:50 ಆಗಿದೆ. ಬೀಡಳ್ಳಿ ಫಾರೆಸ್ಟ್ ಕ್ಯಾಂಪಿಂದ ಈಗ 6 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಪುಷ್ಪಗಿರಿ ಪೀಕಿಗೆ ಇನ್ನು 1 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಇದೇ ನಾವು ಬೀಡಳ್ಳಿ ಫಾರೆಸ್ಟ್ ಚೆಕ್ ಪೋಸ್ಟ್ ಸೋಮವಾರಪೇಟೆ ಕಡೆಯಿಂದ ಹತ್ಕೊಂಡ್ಬಂದಂಥ ದಾರಿ. ಇಲ್ಲಿಂದ ನಾವು ಈ ದಾರಿನಲ್ಲಿ ಹೋದರೆ ನಮಗೆ ಕುಕ್ಕೆ ಸುಬ್ರಹ್ಮಣ್ಯ ಸಿಗುತ್ತೆ. ನಾವೀಗ ಸೀದಾ ಮೇಲೆ ಹೋದರೆ ನಮಗೆ ಪುಷ್ಪಗಿರಿ ಕುಮಾರ ಪರ್ವತ ಪೀಕ್ ಸಿಗುತ್ತೆ. ಪುಷ್ಪಗಿರಿ ಪೀಕ್ ಅಂದರೆ ಕುಮಾರ ಪರ್ವತ ತುದಿಯಿಂದ ನಮಗೆ ಈ ಥರ ಕಾಣುತ್ತಿಲ್ಲ ಪ್ರಕೃತಿ. ಇಲ್ಲೇನು ಕಾಣ್ತಾ ಇದೆ, ಇದೇ ಶೇಷ ಪರ್ವತ. ಈ ಶೇಷ ಪರ್ವತ ಒಂದು ನಾವು ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ ನಡ್ಕೊಂಬಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಮೇಲ್ಗಡೆ ಪೀಕ್ ಅಂದರೆ ತುದಿನಲ್ಲಿ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಎದುರುಗಡೆ ನಿಂತ್ಕೊಂಡು ನೋಡಿದ್ರೆ ನಮಗೆ ಪ್ರಕೃತಿ ಈ ಥರ ಕಾಣುತ್ತಿಲ್ಲ. ಇದು ಸೋಮವಾರಪೇಟೆಯಿಂದ ಬಂದಂಥ ದಾರಿ. ನಾವೀಗ ಇಳಿತಾ ಇದ್ದೀವಿ. ನಾವೀಗ ಈ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ ಇಳಿತಾ ಇದ್ದೀವಿ. ಇಲ್ಲಿಂದ ಮೊದಲನೇ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ 6 ಕಿಲೋಮೀಟ್ರ್ ಆಗುತ್ತೆ. ನಾವು ಈ ಕುಕ್ಕೆ ಸುಬ್ರಹ್ಮಣ್ಯ ದಾರಿಯಿಂದ ಇಳಿಬೇಕಾದ್ರೆ ನಮಗೆ ಮೊದಲೇ ಒಂದು ದೊಡ್ಡ ಬಂಡೆ ಸಿಗುತ್ತೆ ಇಳಿಯೋದಕ್ಕೆ. ಈಗ ಸಮಯ 11:45 ಆಗಿದೆ. ಇದೇ ಶೇಷ ಪರ್ವತ. ಶೇಷ ಪರ್ವತ ಹಿಂದೆ ಇರ್ತಕ್ಕಂಥ ದೊಡ್ಡ ಬಂಡೆ ಇದು.
ಆ ದೊಡ್ಡ ಬಂಡೆ ಇಳಿದ್ಮೇಲೆ ನಮಗೆ ದಾರಿ ಈ ಥರ ಇದೆ. ಇಲ್ಲಿ ಕಾಡು ದಟ್ಟವಾಗಿರೋದ್ರಿಂದ ನಮಗೆ ಬಿಸಿಲು ಇರೋದು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಪ್ರಕಾರ ನಾವು ಪುಷ್ಪಗಿರಿನ ಸೋಮವಾರಪೇಟೆ ಕಡೆಯಿಂದ ಹತ್ತಕ್ಕೆ 2 ಗಂಟೆ ಟೈಮ್ ಬೇಕು. ಈ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ ಇಳಿಯೋದಕ್ಕೆ 4 ಗಂಟೆ ಟೈಮ್ ಬೇಕು. ಈ ಕಡೆ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಇಳಿಬೇಕಾದ್ರೆ ನಮಗೆ 2 ಹಾವು ಕೂಡ ಕಾಣಿಸ್ತು ಹೋಗ್ತಾ ದಾರಿನಲ್ಲಿ. ಆದರೆ ಒಂದು ಹಾವು ಮಾತ್ರ ನಮಗೆ ವಿಡಿಯೋಲಿ ಸಿಕ್ತು, ಇನ್ನೊಂದು ಹಾವು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬೊಂಬೆ ಮೇಲೆ ಇರೋದು ಅಯ್ಯೋ ಇಲ್ಲೊಂದಿದೆಯೋ ಅದೇ ನೋಡ್ತಾ ಇದ್ದೀನಿ ಅಂತ. ಫುಲ್ ಇಲ್ಲಿ ಬ್ರೌನ್ ಕಲರ್ ಇದೆ, ಒಂದು ಬ್ರೌನ್ ಆ್ಯಂಡ್ ರೆಡ್ಡಿಶ್ ಇದೆ ಇಲ್ಲಿ. ಏನು ನಿಧಾನಕ್ಕೆ ಮೂವ್ ಆಗ್ತದೆ ಅಣ್ಣ. ಹೋಗ್ಬಿಟ್ಟು ಏಯ್ ನಿಂಗೆ ತೋರಿಸಲ್ಲ ಆಮೇಲೆ ನೆಕ್ಸ್ಟ್ ಟೈಮಿಂದ. ಈ ಕೀಲ್ಬೇಕು ಕಣ, ಕೀಲ್ಬೇಕು ಅನ್ಸುತ್ತಿದ್ದು. ನಾನ್ ಪಾಯ್ಸನಸ್ ಇದನ್ನು ಗೊತ್ತಿಲ್ಲ ನನಗೆ. ಸಂಧಿ ಗೊತ್ತಾಯ್ತಲ್ಲಿ. ಅಯ್ಯ ಅಲ್ಲಿ ಆಗಿದೆಯೋ ಕಾಣಪ್ಪ, ನೋಡೋಣ. ರೆಡ್ ಕಲರ್ ಇದೆ. ನಾವು ಈ ಕುಕ್ಕೆ ಸುಬ್ರಹ್ಮಣ್ಯ ರೂಟ್ ಕಡೆಯಿಂದ ಇಳಿತಾ ಇಳಿತಾ ನಮಗೆ ಶೇಷ ಪರ್ವತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಇಳ್ಕೊಂಡು ಹೋಗ್ಬೇಕಾಗಿರೋವಂಥ ದಾರಿ. ಇನ್ನು ಸ್ವಲ್ಪ ದೂರ ಬಂದಮೇಲೆ ನಮಗೆ ಶೇಷ ಪರ್ವತ ಈ ಥರ ಕಾಣ್ತಾ ಇದೆ. ಆ ಶೇಷ ಪರ್ವತ ಹಿಂದೆ ಕಾಣ್ತಾ ಇರೋದೇ ಕುಮಾರ ಪರ್ವತ ಪೀಕು. ಈಗ ನಾವು ಕುಮಾರ ಪರ್ವತ ತುದಿಯಿಂದ ಎಷ್ಟು ದೂರ, ಎಷ್ಟು ಕಿಲೋಮೀಟರ್ ನಡ್ಕೊಂಡ್ಬಂದಿದ್ದೀವಿ ಅಂತ ಗೊತ್ತಿಲ್ಲ. ಸಮಯ ಬಂದು 1:40 ಆಗಿದೆ. ದೂರದಲ್ಲಿ ಅಲ್ಲೇನು ಕಾಣ್ತಾ ಇದೆ ಅದೇ ಕುಕ್ಕೆ ಸುಬ್ರಹ್ಮಣ್ಯ. ದಾರಿನಲ್ಲಿ ನಾವು ಎಷ್ಟೇ ದೂರ ಬಂದ್ರೂ ದಾರಿ ಮುಗ್ದಂಗೆ ಕಾಣಿಸ್ತಾ ಇಲ್ಲ. ಎಷ್ಟು ದೂರ ಬಂದ್ರೂ ಇನ್ನೂ ದಾರಿ ಕಾಣ್ತಾನೆ ಇದೆ. ಈ ಕುಕ್ಕೆ ಸುಬ್ರಹ್ಮಣ್ಯ ರೂಟಿಂದ ನಾವು ಕೆಳಗಡೆ ಹೇಳ್ಕೊಂಬಂದರೆ ನಮಗೆ ಮೊದಲನೇ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗೋದಿದೆ. ಇದು ಪೀಕಿಂದ 6 ಕಿಲೋಮೀಟರ್ ಇದೆ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ನಮಗೆ ಭಟ್ರ ಮನೆ ಸಿಗುತ್ತೆ.
ಭಟ್ರ ಮನೆಯಿಂದ ಊಟ ಮಾಡ್ಕೊಂಡು ಈಗ ಮತ್ತೆ ಕೆಳಗಡೆ ಇಳಿತಾ ಇದ್ದೀವಿ. ಇಲ್ಲಿಂದ ಇನ್ನೂ 2.5 ಕಿಲೋಮೀಟರ್ ಇದೆ ಫಾರೆಸ್ಟ್ ಚೆಕ್ ಪೋಸ್ಟ್ ಅಂತ ತೋರಿಸ್ತಾ ಇದೆ. ಭಟ್ರ ಮನೆಯಿಂದ ಇಳಿಬೇಕಾದ್ರೆ ದಾರಿ ತುಂಬ ಕಷ್ಟವಾಗಿದೆ, ಅಷ್ಟೊಂದು ಸುಲಭ ಇಲ್ಲ ಇಳಿಯೋದಕ್ಕೆ. ಕುಕ್ಕೆ ಸುಬ್ರಹ್ಮಣ್ಯ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ ಇಲ್ಲಿಂದ ಇನ್ನೂ 1.5 ಕಿಲೋಮೀಟರ್ ಇದೆ. ಈಗ ಸಮಯ 6:10 ಆಗಿದೆ. ಈಗ ಸಮಯ ಬಂದು 6:15 ಆಗಿದೆ. ಈಗ ನಾವು ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಇರೋ ಫಾರೆಸ್ಟ್ ಚೆಕ್ ಪೋಸ್ಟ್ಗೆ ಬಂದು ತಲುಪಿದ್ದೀವಿ ಕತ್ಲಾಗೋಕ್ಕೆ ಮುಂಚೆ. ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಸಂಜೆ ಬೆಂಗಳೂರಿಗೆ ಟ್ರೈನ್ ಹತ್ತಿದ್ವಿ.